ಆತ್ಮೀಯರೇ ನಮಸ್ಕಾರ, ಹೇಗಿದ್ದೀರಿ? ನೋಡಿ, ಬಹುಶಃ ಇದೊಂದು ತೀರ್ಮಾನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೈಗೊಂಡಿರುವಂಥ ಈ ತೀರ್ಮಾನ, ಈ ನಿರ್ಧಾರ ಬಹುಶಃ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್. ಇಡೀ ಪ್ರಕರಣಕ್ಕೆ ತಿರುವಿದು. ಬಹುಶಃ ಯಾರು ನಿರೀಕ್ಷೆ ಮಾಡಿರಲಿಲ್ಲ. ಇದ್ದಕ್ಕಿದ್ದ ಹಾಗೆ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ರು ಅಂದರೆ ಪಕ್ಷದಲ್ಲಿ ಆಂತರಿಕವಾಗಿ ಘೋಷಣೆ ಮಾಡಿದ್ದಾರೆ, ಅಧಿಕೃತವಾಗಿ ಹೊರಗಡೆ ಇನ್ನೂ ಅನೌನ್ಸ್ ಮಾಡಿಲ್ಲ ಅವರು. ಯಾಕಂದರೆ ಬಹುಶಃ ಪಕ್ಷದ ಹೈಕಮಾಂಡ್ನಿಂದ ಇದಕ್ಕಿನ್ನೂ ಕೂಡ ಒಪ್ಪಿಗೆ ಸಿಕ್ಕಾಗಿಲ್ಲ. ಹೈಕಮಾಂಡ್ಗೆ ಇವರು ಕಮ್ಯುನಿಕೇಟ್ ಮಾಡಬೇಕಾಗಿದೆ, ಹೈಕಮಾಂಡ್ ಅದಕ್ಕೆ ಒಪ್ಪಿಗೆ ನೀಡಬೇಕಾಗಿದೆ. ಅದಾದ ನಂತರ ಅಧಿಕೃತವಾಗಿ ಸಾರ್ವಜನಿಕರಿಗೆ ಘೋಷಣೆ ಮಾಡ್ತಾರೆ. ಆದರೆ ಅದಕ್ಕೂ ಮೊದಲು ಸಿದ್ದರಾಮಯ್ಯನವರು ಈ ತೀರ್ಮಾನವನ್ನು ಒಂದು ಸ್ಟ್ರಾಟಜಿ ಮೂಲಕ ಅವ್ರು ತೆಗೆದುಕೊಂಡಿದ್ದಾರೆ. ನೋಡಿ, ಅವರ ರಾಜಕೀಯದ ಅನುಭವ ಇದೆಯಲ್ಲ, ಸೀಸನ್ಡ್ ಪೊಲಿಟಿಷಿಯನ್. ಅವರು ಯಾವ ಹೆಜ್ಜೆಯನ್ನು ಇಟ್ಟರೆ, ಎಲ್ಲಿ ಗುರಿ ಇಟ್ಟರೆ ಎಲ್ಲಿ ಹೋಗಿ ಮುಟ್ಟುತ್ತೆ ಚೆನ್ನಾಗಿ ಗೊತ್ತಿದೆ ಅವರಿಗೆ. ಅದೇ ಕಾರಣಕ್ಕಾಗಿ ಈಗ ಈ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಮತ್ತು ಈ ತೀರ್ಮಾನ ಇದೆಯಲ್ಲ, ಇದೊಂದು ತೀರ್ಮಾನದಿಂದ ಡಿ ಕೆ ಶಿವಕುಮಾರ್ ಅವರ ಕನಸು ನುಚ್ಚು ನೂರಾಗಿದೆ. ಯಾವ ಕನಸು? ಸಿ ಎಂ ಪಟ್ಟದ ಕನಸು. ಅದರಲ್ಲೇನು ಅನುಮಾನವೇ ಬೇಡ. ಮತ್ತು ಒಂದು ರೀತಿ ಇದೆಯಲ್ಲ, ಇದು ತಾಳ್ಮೆಯನ್ನು ಕೆಣಕಿದ ಹಾಗೆ, ಸಹನೆಯ ಕಟ್ಟೆಯನ್ನು ಒಡೆದ ಹಾಗೆ ಉದ್ದೇಶಪೂರ್ವಕವಾಗಿ ಈ ತೀರ್ಮಾನ ಕೈಗೊಂಡಿದ್ದಾರೆ ಸಿದ್ದರಾಮಯ್ಯನವರು. ನಿಮ್ಗೆ ಅನುಮಾನವೇ ಬೇಡ, ಇದು ಇಂಟೆನ್ಷನ್ಲಿ ಕೈಗೊಂಡಿರುವಂಥ ತೀರ್ಮಾನ. ಹಾಗಾದರೆ ಏನು ತೀರ್ಮಾನ ಮಾಡಿದ್ದಾರೆ ಸಿದ್ದರಾಮಯ್ಯನವರು? ಅದು ಇನ್ನೆಂಥ ಹೆಜ್ಜೆಯನ್ನು ಅವರು ಇಟ್ಟಿದ್ದಾರೆ. ಅದು ಡಿ ಕೆ ಶಿವಕುಮಾರ್ ಅವರ ಪಟ್ಟದ ಕನಸನ್ನು, ನಿರೀಕ್ಷೆಯನ್ನು ನೀರು ಪಾಲು ಮಾಡುತ್ತೆ ಅಂದರೆ ಅದಿನ್ನೆಂತಹ ತೀರ್ಮಾನ. ಈ ನಿರ್ಧಾರ ಡಿ ಕೆ ಶಿವಕುಮಾರ್ ಅವರಿಗೆ ಮಾರಕವಾಗಿ ಪರಿಣಮಿಸ್ತಾ ಇರೋದು ಯಾಕೆ? ಈಗ ಡಿ ಕೆ ಶಿವಕುಮಾರ್ ಅವರು ಏನು ಮಾಡ್ಬೋದು? ಎಸ್, ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಸಿದ್ದರಾಮಯ್ಯನವರು ಯಾವುದೇ ತೀರ್ಮಾನ ಮಾಡಿದ್ರು ಕೂಡ ಅದೊಂದು ಲಾಂಗ್ ಟರ್ಮ್ ಪ್ಲಾನ್. ಅದು ಶಾರ್ಟ್ ಟರ್ಮ್ ಅಲ್ಲ. ಇವತ್ತು ಹೆಂಗೋ ಇದನ್ನು ಮ್ಯಾನೇಜ್ ಮಾಡ್ಬಿಡೋಣ ಅನ್ನೋ ಲೆಕ್ಕದಲ್ಲಿ ಅವ್ರು ಮಾಡೋದೇ ಇಲ್ಲ. ಈಗ ಮಾಡಿರೋದು ಅಂಥದ್ದೇ ತೀರ್ಮಾನ. ನೋಡಿ, ಇವತ್ತು 29ನೇ ತಾರೀಕು ಜನವರಿ 29. ಇನ್ಫ್ಯಾಕ್ಟ್ ಇವತ್ತು ಡೆಲ್ಲಿಯಲ್ಲಿ ಮೀಟಿಂಗ್ ಆಗಬೇಕಿತ್ತು. ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರು ಇಬ್ಬರು ಕೂಡ ಡೆಲ್ಲಿಗೆ ಹೋಗಬೇಕು ಅಂತಲೇ 15 ದಿನದ ಹಿಂದೆ ಒಂದು ತೀರ್ಮಾನ ಆಗಿತ್ತು. ಆದರೆ ಏನು ಮಾಡಿದ್ರು ಸಿದ್ದರಾಮಯ್ಯನವರು? ಇದರ ಸುಳಿವು ಸಿಗ್ತಾ ಇದ್ದ ಹಾಗೆ, ಹೀಗೆ 29ನೇ ತಾರೀಕು ಮೀಟಿಂಗ್ ಫಿಕ್ಸ್ ಆಗೋದಕ್ಕೂ ಮೊದಲೇ ಹೀಗೆ ಫಿಕ್ಸ್ ಮಾಡ್ತಾರೆ ಅನ್ನುವ ಸುಳಿವು ಸಿಗ್ತಿದ್ದ ಹಾಗೆ ಅವರು ಜಂಟಿ ಅಧಿವೇಶನ ಕರೆದುಬಿಟ್ರು. ಅದು ಕೂಡ ನರೇಗಾ ಯೋಜನೆಯನ್ನು, ಈಗ ಜಿ ಅಂಥೇಳಿ ಚೇಂಜ್ ಮಾಡಿದ್ರಲ್ಲ ಹೆಸರು, ಅದ್ರ ಬಗ್ಗೆ ಚರ್ಚೆ ಮಾಡುವ ಸಲುವಾಗಿಯೇ ಕರೆದ್ರು. ಅದು AICC ಅಜೆಂಡಾ. ಸೊ AICC ಬೇಡ ಅಂತ ಹೇಳಲಿಕ್ಕಾಗೋದಿಲ್ಲ. ನೋಡಿ ಹೇಗಿರುತ್ತೆ ಅವ್ರ ಪ್ಲಾನ್ ಅಂಥೇಳಿ. ಸೊ AICC ಕೂಡ ಒಪ್ಕೊಳ್ತು. 29ರ ಸಭೆ ರದ್ದಾಯಿತು. ಡಿ ಕೆ ಶಿವಕುಮಾರ್ ಅವರು ಎಷ್ಟೆಲ್ಲ ಒತ್ತಡ ತಂತ್ರ ನಿರ್ಮಾಣ ಮಾಡಿದರು, ಬಟ್ ಅದು ನೀರಲ್ಲಿ ಹೋಮ ಮಾಡ್ದಂಗೆ ಆಯಿತು. ಸರಿ ಬಿಟ್ರಾ? ಮತ್ತವ್ರು ಬೆನ್ನು ಹತ್ತಿದ್ರು. ಆಯಿತು, 29ಕ್ಕೆ ಬೇಡ, ಇನ್ನೊಂದು ಡೇಟ್ ಫಿಕ್ಸ್ ಮಾಡಿ ಅಂತ ಹೇಳಿದ್ರು. ಸರಿ, 31ಕ್ಕೆ ಇಲ್ಲಿ ಅಧಿವೇಶನ ಮುಗಿಯುತ್ತೆ. 1ನೇ ತಾರೀಕು ಕೇಂದ್ರದ ಬಜೆಟ್ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸ್ತಾರೆ. ಅದಾದಮೇಲೆ 2ನೇ ತಾರೀಕು ಕೂತ್ಕೊಳ್ಳೋಣ ಅಂಥೇಳಿ ಒಂದು ಮೆಸೇಜ್ ಬಂತು. ಸರಿ, 2ನೇ ತಾರೀಕು ಹೇಗಿದ್ರು ಹೋಗ್ತೀವಲ್ಲ ಅಂತಲೇ ಡಿ ಕೆ ಶಿವಕುಮಾರ್ ನಿರಾಳವಾಗಿದ್ದರು. 2ನೇ ತಾರೀಕು ಹೋಗ್ಲಿಕ್ಕೆಲ್ಲ ತಯಾರಿಯನ್ನೂ ಮಾಡ್ಕೊಂಡಿದ್ರು. ಅವರು ಏನೇನು ಹೇಳಬೇಕು, ಅಲ್ಲಿ ಯಾವ ರೀತಿ ಪಟ್ಟ ಹಾಕಬೇಕು, ಈ ಬಾರಿ CM ಪಟ್ಟ ಪಟ್ಕೊಂಡೇ ಬರಬೇಕು ಅನ್ನೋ ಲೆವೆಲಿಗೆ ರೆಡಿ ಆಗಿದ್ದರು. ಈಗ ನೋಡಿ ಸಿದ್ದರಾಮಯ್ಯನವ್ರು ಏನು ಮಾಡಿದ್ರು ಅಂತಲೇ ಇದನ್ನೇ ಹೇಳೋದು. ರಾಜಕೀಯದ ಪಟ್ಟು ಹೇಗಿರುತ್ತೆ ಅನ್ನೋದಕ್ಕೆ ಈಗ ಏನು ಮಾಡಿದ್ರು, 2ನೇ ತಾರೀಕು ಮೀಟಿಂಗ್ ಆಗಬೇಕಿತ್ತಲ್ಲ, ಸಿದ್ದರಾಮಯ್ಯನವ್ರು ಇದ್ದಕ್ಕಿದ್ದ ಹಾಗೆ ನೋಡಿ, ಇದನ್ನು ನಾನು ಹೇಳಿದೆ, ಪಕ್ಷದಲ್ಲಿ ಆಂತರಿಕವಾಗಿ ಘೋಷಣೆ ಮಾಡಿದ್ದಾರೆ. ಯಾರ್ಯಾರು ಮುಂದೆ ಹೇಳಿದ್ದಾರೆ ಅಂತ ಕೂಡ ನಾನು ಹೇಳ್ತೀನಿ. ಸಾರ್ವಜನಿಕವಾಗಿ ಘೋಷಣೆ ಮಾಡದೇ ಇರ್ಬೋದು, ಆದರೆ ಪಕ್ಷದ ಎಲ್ಲ ಪ್ರಮುಖರ ಮುಂದೆ ಇದನ್ನು ಹೇಳಿಬಿಟ್ಟಿದ್ದಾರೆ. ಅವರು ಏನಂತ ಹೇಳಿದ್ದಾರೆ? 2ನೇ ತಾರೀಕು ಡೆಲ್ಲಿಗೆ ಹೋಗಬೇಕಿತ್ತಲ್ಲ, 2ನೇ ತಾರೀಕು 3ನೇ ತಾರೀಕಿನವರೆಗೂ ವಿಧಾನಮಂಡಲದ ಜಂಟಿ ಅಧಿವೇಶನವನ್ನು ಮುಂದುವರೆಸಲಾಗುವುದು ಅಂತ ಹೇಳಿದ್ದಾರೆ. ಅಲ್ಲಿಗೆ 3ನೇ ತಾರೀಕುವರೆಗೂ ಅಧಿವೇಶನ. ಮತ್ತೆಲ್ಲ ಬಂತು 2ನೇ ತಾರೀಕು ಡೆಲ್ಲಿಗೆ ಹೋಗೋದು? ಕ್ಯಾನ್ಸಲ್ ಆಗಲೇಬೇಕಲ್ಲ, ರದ್ದಾಗಲೇಬೇಕಲ್ಲ ಆ ಮೀಟಿಂಗು. ಮತ್ತು ಇದು ಯಾರು ಮುಂದೆ ಹೇಳಿದ್ದಾರೆ ನಾನು ಹೇಳ್ತೀನಿ ಕೇಳಿ. ನಿನ್ನೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೀತು. ಅಲ್ಲಿ ವೇದಿಕೆಯ ಮೇಲೆ ನೋಡಿ, ಡಿ ಕೆ ಶಿವಕುಮಾರ್ ಇದ್ದರು, ಪಕ್ಕದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಇದ್ದರು, KJ ಜಾರ್ಜ್ ಇದ್ದರು, ದೇಶಪಾಂಡೆ ಇದ್ದರು. ನೋಡಿ, ಎಲ್ಲ ಪ್ರಮುಖ ನಾಯಕರು, HK ಪಾಟೀಲ್, ಎಲ್ಲ ಪ್ರಮುಖರ ಸಮ್ಮುಖದಲ್ಲೇ, ಎಲ್ಲ ಶಾಸಕರ ಎದುರಲ್ಲೇ ಹೇಳಿದ್ರು 2ನೇ ತಾರೀಕು 3ನೇ ತಾರೀಕಿನವರೆಗೂ ಅಧಿವೇಶನವನ್ನು ಮುಂದುವರಿಸ್ತೀವಿ. ಇನ್ಫ್ಯಾಕ್ಟ್ ನರೇಗಾ ಬಗ್ಗೆ ಚರ್ಚೆ ಆರಂಭ ಆಗದೆ 2ನೇ ತಾರೀಕು ಅಂತ ಹೇಳ್ಬಿಟ್ರು. 2ನೇ ತಾರೀಕೆ AICC ಅಜೆಂಡಾ ನರೇಗಾ ಬಗ್ಗೆ ಚರ್ಚೆ ಆಗುತ್ತೆ ಅನ್ನೋದಾದರೆ ಆಗ ಅವರು ಬೇಡ ಇದನ್ನು ಮಾಡಬೇಡಿ ಅಂತ ಹೇಳೋಕ್ಕಾಗುತ್ತಾ ಹೈಕಮಾಂಡ್ ನಾಯಕರು? ನೋಡಿ ಹೇಗಿರುತ್ತೆ ಅಂಥೇಳಿ ಇವರು ಪ್ಲೇ ಮಾಡುವಂಥ ಕಾರ್ಡ್ ಇದೆಯಲ್ಲ, ಪೊಲಿಟಿಕಲ್ ಕಾರ್ಡ್ಗಳು, ಯಾರೂ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿಗೆ 2ನೇ ತಾರೀಕಿನ ಸಭೆಯೂ ಕೂಡ ರದ್ದಾದ ಹಾಗಾಯಿತು. 2ನೇ ತಾರೀಕು ರದ್ದಾಯಿತು ಅಂದರೆ ಸದ್ಯಕ್ಕಾಗೋದಿಲ್ಲ. ಯಾಕೆ ಅಂತ ಹೇಳ್ತೀನಿ ನೋಡಿ, ನಾನು ನಿಮಗೆ ಟೈಮ್ ಲೈನ್ ಕೊಡ್ತೀನಿ. ನಾನು 2ನೇ ತಾರೀಕುವರೆಗೂ ಇಲ್ಲಿ ಕಳೆದ್ರು ಅಂದರೆ 1ನೇ ತಾರೀಕಲ್ಲಿ ಬಜೆಟ್ ಆಗಿರುತ್ತಲ್ಲ, ಆ ಬಜೆಟ್ ಮೇಲೆ ಚರ್ಚೆ ಶುರು ಆಗುತ್ತೆ. ಎಲ್ಲಿ?
ಲೋಕಸಭೆಯಲ್ಲಿ ರಾಹುಲ್ ಗಾಂಧಿಯವರು ಅಪೋಸಿಷನ್ ಲೀಡ್ರು, ಅವರಲ್ಲಿ ಬಜೆಟ್ ಮೇಲಿನ ಚರ್ಚೆಯನ್ನು ಬಿಟ್ಟು ಇಲ್ಲಿ ಬರೋಕ್ಕಾಗಲ್ಲ. ಎಲ್ಲಿವರೆಗೂ ಇದೆ ಅದು? ಲೋಕಸಭೆಯ ಅಧಿವೇಶನ ಫೆಬ್ರವರಿ 13ನೇ ತಾರೀಕಿನವರೆಗೂ ಇದೆ. ಫೆಬ್ರವರಿ 13ರವರೆಗೂ ಅವ್ರು ಲೋಕಸಭೆಯಲ್ಲಿ ಬ್ಯುಸಿ ಆದರೆ, ಇನ್ ಬಿಟ್ವೀನ್ ಸಿದ್ದರಾಮಯ್ಯನವರು ಅವ್ರು ಹೇಳಿಬಿಟ್ಟಿದ್ದಾರೆ, ಅಧಿಕೃತವಾಗಿ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ, ನಾನು ಸೀರಿಯಸ್ ಆಗಿ ಬಜೆಟ್ ಮೀಟಿಂಗ್ ಸ್ಟಾರ್ಟ್ ಮಾಡ್ತೀನಿ ಈ ಅಧಿವೇಶನ ಮುಗಿತಾ ಇದ್ದ ಹಾಗೆ ಅಂತೇಳಿ. ಸೊ 3ನೇ ತಾರೀಕಿಲ್ಲಿ ಅಧಿವೇಶನ ಮುಗಿದ್ರೆ 4ನೇ ತಾರೀಕಿಂದ ಅವರು ಪ್ರೀ ಬಜೆಟ್ ಮೀಟಿಂಗ್ ಶುರು ಮಾಡ್ಕೋತಾರೆ. ಎಲ್ಲ ಸಂಘಟನೆಗಳ ಜೊತೆ ಸಭೆ ಆಗಬೇಕಾಗಿದೆ, ಅಧಿಕಾರಿಗಳ ಜೊತೆ ಸಭೆ ಆಗಬೇಕಾಗಿದೆ. ಸೊ ಅವರು ಬಜೆಟ್ ಮಂಡನೆ ಮಾಡುವವರೆಗೂ ಕೂಡ ಸಿದ್ದರಾಮಯ್ಯನವರು ಬ್ಯುಸಿ ಆಗುತ್ತಾರೆ. ಸೊ ಅವರು ಬಜೆಟ್ ಮಂಡನೆ ಮಾಡುವವರೆಗೂ ಕೂಡ ಸಿದ್ದರಾಮಯ್ಯನವರು ಬ್ಯುಸಿ ಆಗ್ತಾರೆ. ಎಲ್ಲಿವರೆಗೂ? ಅವರು ಬಹುತೇಕ ಮಾರ್ಚ್ 6ನೇ ತಾರೀಕು ಬಜೆಟ್ ಮಂಡನೆ ಮಾಡುವಂಥ ಸಾಧ್ಯತೆ ಇದೆ. ಸೊ ಮಾರ್ಚ್ 6ರವರೆಗೂ ಪೋಸ್ಟ್ಪೋನ್ ಆಯಿತು ನೋಡಿ. ಮತ್ತು ನಿಮಗೆ ಹೇಳ್ತೀನಿ, ಸಂಸತ್ ಅಧಿವೇಶನ 13ನೇ ತಾರೀಕು ಮುಗಿದ್ರೆ ಮತ್ತೆ ಮಾರ್ಚ್ 9ನೇ ತಾರೀಕಿಂದ ಶುರು ಆಗುತ್ತೆ. ಏಪ್ರಿಲ್ 2ನೇ ತಾರೀಕಿನವರೆಗೂ ಕೂಡ ಇದೆ ಸಂಸತ್ ಅಧಿವೇಶನ. ಏಪ್ರಿಲ್ 2ರವರೆಗೂ ಕೂಡ ಸಂಸತ್ ಅಧಿವೇಶನದಲ್ಲಿ ರಾಹುಲ್ ಗಾಂಧಿ ಅಪೋಸಿಷನ್ ಲೀಡರ್ ಲೋಕಸಭೆಯಲ್ಲಿ ಅವರು ಬ್ಯುಸಿ ಆದರೆ, ಅದು ಮುಗಿತಾ ಇದ್ದಾಗೆ 5 ರಾಜ್ಯಗಳ ಚುನಾವಣೆ, ವೆಸ್ಟ್ ಬೆಂಗಾಲ್, ಕೇರಳ, ತಮಿಳುನಾಡು, ಪುದುಚೇರಿ, ಅಸ್ಸಾಂ, ಅಲ್ಲಿ ಬ್ಯುಸಿ ಆಗ್ತಾರೆ. ಸೊ ಮೇ ಎಂಡ್ವರೆಗೂ ಹೋಯ್ತು ಅಲ್ಲಿಗೆ. ಇನ್ನು ಜೂನ್ನಲ್ಲಿ ರಾಜ್ಯಸಭಾ ಚುನಾವಣೆ. ಸೊ ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು ಕೂಡ ಜೂನ್ 25ಕ್ಕೆ ಅವಧಿ ಮುಗಿತಾ ಇದೆ. ಸೊ ಅಲ್ಲಿಯವರೆಗೂ ಕೂಡ ಇದು ಮುಂದಕ್ಕೆ ಹೋದಾಗೆ ಅಲ್ಲಿಗೆ ಹೆಚ್ಚು ಕಡಿಮೆ 6 ತಿಂಗಳು ಪೋಸ್ಟ್ಪೋನ್ ಆಯಿತು, ಒಂದೇ ಒಂದು ನಿರ್ಧಾರದಿಂದ. ನಾನು ಅದಕ್ಕೆ ಹೇಳಿದ್ದು, ಹಲವು ಗುರಿಗಳಿರುತ್ತೆ ಹಾಗೂ ಹಲವು ದೃಷ್ಟಿಕೋನ ಇರುತ್ತೆ ಮತ್ತು ಲಾಂಗ್ ಟರ್ಮ್ ಪ್ಲಾನ್ ಆಗಿರುತ್ತೆ ಸಿದ್ದರಾಮಯ್ಯನವರ ಕಾರ್ಡ್ಗಳು. ಈಗ ಅಂಥದ್ದೇ ಕಾರ್ಡ್ನ ಪ್ಲೇ ಮಾಡಿದ್ದಾರೆ. ಇದರಿಂದ ಡಿ ಕೆ ಶಿವಕುಮಾರ್ ಅವರ ಪಟ್ಟದ ಕನಸು 6 ತಿಂಗಳು ಪೋಸ್ಟ್ಪೋನ್ ಆದಂಗೆ ಆಗಿದೆ. ಈಗ ಚೆಂಡು ಡಿ ಕೆ ಶಿವಕುಮಾರ್ ಅವರ ಅಂಗಳದಲ್ಲಿದೆ. ಏನು ಮಾಡ್ತಾರೆ ಈಗ ಅವರು ಏನು ಮಾಡಬಹುದು? ಏನು ದಾರಿ ಏನು ಉಳಿತು ಅವ್ರಿಗೀಗ? ನೋಡಿ, ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಇನ್ನು ಒಂದು ದಾರಿ ಇದೆ. ಏನಂದರೆ, ಮಾರ್ಚ್ 6ನೇ ತಾರೀಕು ಸಿದ್ದರಾಮಯ್ಯನವರು ಇಲ್ಲಿ ಬಜೆಟ್ ಮಂಡನೆ ಮಾಡಿದ್ರೆ, ಮಾರ್ಚ್ 9ನೇ ತಾರೀಕಿಂದ ಲೋಕಸಭೆಯ ಅಧಿವೇಶನ ಮತ್ತೆ ಶುರು ಆಗುತ್ತೆ. ಬಿಟ್ವೀನ್ ಮಾರ್ಚ್ 7 ಮತ್ತು 8 ಶನಿವಾರ ಭಾನುವಾರ ಬರುತ್ತೆ. ಆ 2 ದಿನಗಳ ಪೈಕಿ ಒಂದು ದಿನ ಏನಾದರೂ ರಾಹುಲ್ ಗಾಂಧಿಯವರು ಮೀಟಿಂಗ್ ತಗೋತೀನಿ ಅಂಥೇಳಿ ಫಿಕ್ಸ್ ಮಾಡಿದ್ರೆ ಅದು ಒಂದು ಚಾನ್ಸ್ ಇದೆ. ಯಾಕಂದರೆ ಇಲ್ಲಿ ಬಜೆಟ್ ಮಂಡನೆ ಆಗೋಗಿರುತ್ತೆ. ಸೊ ರಾಹುಲ್ ಗಾಂಧಿಯವರಿಗೆ ಲೋಕಸಭೆಯ ಅಧಿವೇಶನ ಕೂಡ ಇರೋದಿಲ್ಲ. ಆ 2 ದಿನಾಂಕದಲ್ಲಿ ಒಂದು ದಿನಾಂಕ ಸಭೆ ಆಯಿತು ಅಂದರೆ ಡಿ ಕೆ ಶಿವಕುಮಾರ್ ಅವರು ಏನೋ ಒಂದು ತೀರ್ಮಾನ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಇಟ್ಕೋಬೋದು. ಆಗಲೂ ಸಿದ್ದರಾಮಯ್ಯನವರು ಏನಾದರೂ ಪ್ಲ್ಯಾನ್ ಮಾಡಿ ಆಗಲೂ ಮುಂದೂಡಿಕೆ ಆಗುವಾಗ ಮಾಡಿದ್ರೆ, ನಾನು ಹೇಳಿದ್ನಲ್ಲ, ಜೂನ್ ಎಂಡ್ವರೆಗೂ ಇದು ಕನಸಿನ ಮಾತು. ಜೂನ್ ಎಂಡ್ವರೆಗೂ ಹೋಯ್ತಂದರೆ ಮತ್ತೆ ಇನ್ನೇನೇನು ಬರೋದಿದೆಯೋ. ಇಲ್ಲಿ GBA ಎಲೆಕ್ಷನ್ ಆಗೋದಿದೆ, ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಮತ್ತು ZPTP ಎಲೆಕ್ಷನ್ ಹೇಳಿದ್ದಾರೆ. ಸೊ ಅದೆಲ್ಲ ಇನ್ನೂ ಡೇಟ್ ಫಿಕ್ಸ್ ಆಗಬೇಕಾಗಿದೆ. ಯಾವ್ಯಾವ ಮಾಡ್ತಾರೋ ಗೊತ್ತಿಲ್ಲ. ಅದೇ ಹಂತದಲ್ಲಿ ಬಂದರೆ, ಅದೇ ಸಂದರ್ಭದಲ್ಲಿ ಬಂದರೆ ಮತ್ತೆ ಮುಂದಕ್ಕೆ ಹೋಯಿತು. ಈ ರೀತಿ ಇದೆ. ಹೀಗಾಗಿ ಸಿದ್ದರಾಮಯ್ಯನವರು ಶತಾಯಗತಾಯ ಬೀಸೋದೊಣ್ಣೆ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಿಸು ಅನ್ನೋ ಲೆಕ್ಕದಲ್ಲಿ ಹೇಗ್ಯಾಗೋ ತಳ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ. ಹೀಗೆ ಎಲ್ಲಿಯವರೆಗೂ ತಳ್ಬೋದು? 2028ರ ಚುನಾವಣೆಯವರೆಗೂ ತಳ್ಬಿಡ್ಬೋದಾ? ಹಾಗೊಂದು ವೇಳೆ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಏನು ಮಾಡ್ಬೋದು? ಸುಮ್ಮನೆ ಕೂತ್ಕೋತಾರೆ ಅವರು. ಸೊ ಏನಾಗ್ಬೋದು? ಸಿದ್ದರಾಮಯ್ಯನವರ ಈ ತೀರ್ಮಾನಕ್ಕೆ ಹೈಕಮಾಂಡ್ ಒಪ್ಪಿಗೆ ಕೊಡ್ಬೋದಾ? ಏನು ಹೇಳ್ತೀರಿ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.